ಗುರುದೇ ವಿಷ್ಣುಮಾಯಿ ನಮೋ ನಮಃ. ನಾನು ನಿಮ್ಮ ಬ್ರಹ್ಮಶ್ರೀ ಸಾಯಿ ಕೃಷ್ಣನ್ ಮಾಡುವ ನಮಸ್ಕಾರಗಳು. ನೋಡಿ ವೀಕ್ಷಕರೇ, ಇಂದಿನ ಸಂಚಿಕೆ ಬಹಳ ವಿಶೇಷದಾಯಕವಾಗಿರತಕ್ಕಂಥ ಸಂಚಿಕೆ. ಯಾರೆಲ್ಲವೂ ಈ ಸಂಚಿಕೆ ನೋಡ್ತಾ ಇದ್ದಾರೆ, ಬಹಳ ಪ್ರಮುಖವಾಗಿರತಕ್ಕಂಥದ್ದು. ಅದರಲ್ಲೂ ಕೂಡ ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದವರು ನೋಡಿ, ಈ ಯಾವುದೇ ಕಾರಣಕ್ಕೂ ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದವರು ಈ ಸಂಚಿಕೆಯನ್ನು ಮಿಸ್ ಮಾಡದೆ ನೋಡಬೇಕಾಗತ್ತೆ. ಯಾಕಂದರೆ ಅವರಲ್ಲಿರ್ತಕ್ಕಂಥ ಶಕ್ತಿಶಾಲಿ ಏನಿದೆ, ಅವರ ತೋಳಿನ ಬಲ ಏನಿದೆ, ಹಣದ ಬಲ ಏನಿದೆ, ವ್ಯವಹಾರದ ಬಲಗಳು ಹೇಗೆಲ್ಲ ಇರ್ತದೆ, ಹೆಂಗೆಲ್ಲ ಅವರು ಇಂಪ್ರೂವ್ಮೆಂಟ್ ಆಗ್ತಕ್ಕಂಥದ್ದು, ಹೇಗೆಲ್ಲ ಸಿರಿವಂತಿಕೆ ಅವರಿಗೆ ಒದಗಿ ಬರ್ತಕ್ಕಂಥದ್ದು ಈ ನಕ್ಷತ್ರದವರಿಗೆ ಅಂತಕ್ಕಂಥದ್ದು ಬಹಳ ವಿಶೇಷದಾಯಕವಾಗಿ ನಾನು ಇದರಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಯಾಕಂದರೆ ಇದರಲ್ಲೂ ಕೂಡ ಹೆಣ್ಣು ಮಕ್ಕಳ ಈ ನಕ್ಷತ್ರದಲ್ಲಿ ಜನಿಸಿದಂತೂ ಬಹಳ ಒಂದು ದೈವಾರಾಧನೆಯಲ್ಲಿ ಮತ್ತು ಒಂದು ಸಿರಿವಂತಿಕೆಯಲ್ಲಿ ಬಹಳ ಅದೃಷ್ಟ ತರತಕ್ಕಂಥ ದೇವತೆ ಅಂತಲೇ ನಾವು ಹೇಳ್ಬೋದು. ಆ ಥರ ಬಲವಾಗಿರ್ತಕ್ಕಂಥದ್ದು ಈ ಸಂಚಿಕೆ ಆಗಿದೆ. ನೋಡಿ, ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದಂಥ ಗುಣ, ಲಕ್ಷಣ, ಸ್ವಭಾವಗಳೇನಂತ ಹೇಳಿದ್ರೆ, ಉತ್ತರಾಷಾಢ ನಕ್ಷತ್ರವು ವಿಶೇಷದಾಯಕವಾಗಿರತಕ್ಕಂಥದ್ದು. ಅಧಿಪತಿ ಬಂದು ರವಿ ಆಗ್ತಕ್ಕಂಥದ್ದಾಗ್ತಾನೆ, ಮತ್ತು ಅಧಿದೇವತೆ ಒಂದು 2 ಗುಂಪುಗಳಾಗಿ ವಿಶೇಷವಾಗಿರ್ತಕ್ಕಂಥದ್ದು ಈ ನಕ್ಷತ್ರದಲ್ಲಿ ನಾವು ಕಾಣಬಹುದು. ಈ ಕಾಣತಕ್ಕಂಥ ನಕ್ಷತ್ರ ಏನಂತ ಹೇಳಿದ್ರೆ ಬಹಳಷ್ಟು ಅಂಶಗಳನ್ನು ಹೊಂದತಕ್ಕಂತಹ ಈ ನಕ್ಷತ್ರದವರಾಗಿರ್ತಕ್ಕಂಥದ್ದಾಗಿರ್ತಾರೆ. ಉತ್ತರ ನಕ್ಷತ್ರದಲ್ಲಿ ಅಂತ್ಯನಾಡಿ, ಪ್ರಾಣಿ ಬಂದು ಮುಂಗುಲಿ ಬರ್ತಕ್ಕಂಥದ್ದು, ಹಾಗೆ ಮನುಷ್ಯ ಗಣಕ್ಕೆ ಆಗ್ತಕ್ಕಂಥದ್ದಾಗುತ್ತೆ. ಈ ನಕ್ಷತ್ರದಲ್ಲಿ ಜನಿಸಿದವರು ನೋಡಿ ಬಹಳಷ್ಟು ಪರವಾಗಿ ಸ್ವಲ್ಪ ಕೋಪಿಷ್ಠತವರು ಅಂತಲೇ ನಾವು ಹೇಳ್ಬೋದು. ಸ್ವಲ್ಪ ಉಗ್ರವಾಗಿ ಕೋಪಿಷ್ಠತನ, ಉಗ್ರ ಸ್ವಭಾವದವರು, ಯಾವಾಗಲೂ ಕೂಡ ಕೋಪದಲ್ಲೇ ಧಗ ಅಂತ ಜಯಿಸ್ತಕ್ಕಂಥ ವ್ಯಕ್ತಿಗಳನ್ನು ನಾವು ಕಾಣಬಹುದು ಈ ನಕ್ಷತ್ರದಲ್ಲಿ. ಮತ್ತೆ ಹಠದ ಸ್ವಭಾವ ಜಾಸ್ತಿ. ಯಾಕಂದ್ರೆ ಹಠ ಅಂತ ಹೇಳಿದ್ರೆ ಬಹಳಷ್ಟು ಎಲ್ಲ ವಿಷಯದಲ್ಲೂ ಕೂಡ ಇವರು ಕೆಲಸ ಕಾರ್ಯ ವಿಷಯದಲ್ಲೆಲ್ಲ ಬಹಳ ಹಠವಾದಿಗಳಾಗಿರ್ತಕ್ಕಂಥದ್ದಾಗಿರ್ತಾರೆ. ಮತ್ತೆ ಇವರು ತುಂಬಾನೇ ಹೇಳಬೇಕಂದ್ರೆ ಎಲ್ಲ ವಿಷಯದಲ್ಲೂ ಕೂಡ ಬಹಳ ಸರಳತೆ ಮತ್ತು ಸಜ್ಜನತೆಯಾಗಿ ಇರತಕ್ಕಂಥ ಮನಸ್ಥಿತಿಗಳನ್ನು ಆಗಿರ್ತಕ್ಕಂಥದ್ದು. ಮತ್ತು ಇವ್ರದ್ದು ನೋಡಿ ಯಾವಾಗಲೂ ಕೆಂಪಾದ ಮುಖವಾಗಿ ಇರತಕ್ಕಂಥದ್ದಾಗಿರುತ್ತೆ. ಮತ್ತೆ ಸುಂದರವಾದ ಕಣ್ಣುಗಳಾಗ್ತಕ್ಕಂಥದ್ದು ಇವ್ರದ್ದು. ಹಾಗೆ ಮೂಗು ಕೂಡ ಬಹಳಷ್ಟು ಎದ್ದು ಕಾಣತಕ್ಕಂಥದ್ದಾಗಿರುತ್ತೆ. ಕಿವಿ ಅಗಲವಾಗಿರ್ತಕ್ಕಂಥದ್ದಾಗಿರುತ್ತೆ. ಮತ್ತು ಹಾಗೆ ಇವರು ಎತ್ತರವಾಗಿರ್ತಕ್ಕಂಥದ್ದಾಗಿರ್ತಾರೆ. ಮತ್ತು ಇವರು ತೆಳುವಾದ ದೇಹದ ಹೊಂದಿರತಕ್ಕಂಥದ್ದಾಗಿರ್ತಾರೆ. ಮತ್ತು ತುಂಬ ನೋಡಲಿಕ್ಕೆ ಹೆಣ್ಣು ಮಕ್ಕಳಾದರೂ ಕೂಡ ಬಹಳ ಅತಿಯಾದ ಸುಂದರವಾಗಿ ಕಾಣತಕ್ಕಂಥ ಹೆಣ್ಣು ಮಕ್ಕಳಾಗಿರ್ತಾರೆ. ಮತ್ತು ಹಾಗೆ ಇವ್ರದ್ದು ಬಹಳ ವಿಶಾಲವಾದ ಮನಸ್ಥಿತಿಯಾಗಿರ್ತಕ್ಕಂಥದ್ದು. ಈ ಒಂದು ಪರಭಾವನೆ ನಾವು ಈ ನಕ್ಷತ್ರದಲ್ಲಿ ನೋಡಬಹುದು. ಹಾಗೆ ನೋಡಿ, ಗಂಡು ಮಕ್ಕಳಾದ್ರೂ ಕೂಡ ಏನಾಗುತ್ತೆ, ಬಹಳ ಇವರು ಸುಂದರವಾಗಿರ್ತಕ್ಕಂಥದ್ದು. ಯಾಕಂದ್ರೆ ನೋಡಿ, ಈ ನಕ್ಷತ್ರದಲ್ಲಿ ಹೆಣ್ಣು ಮಕ್ಕಳು ಜನಿಸಿದ್ರೆ ಗಂಡನಿಗೆ ಬಹಳಷ್ಟು ಕೂಡ ಒಳ್ಳೇದಾಗ್ತಕ್ಕಂಥದ್ದು. ಹಾಗೆ ಇದೇ ನಕ್ಷತ್ರದಲ್ಲಿ ಗಂಡು ಮಕ್ಕಳು ಜನಿಸಿದ್ರೆ ಯಾರು ಮಾಡ್ಕೊಳ್ತಾರಲ್ಲ ವಿವಾಹ ಹೆಣ್ಣು ಮಕ್ಕಳು, ಅವ್ರಿಗೆ ಬಹಳ ಅದೃಷ್ಟ ತರತಕ್ಕಂಥ ನಕ್ಷತ್ರವಾಗಿರ್ತಕ್ಕಂಥದ್ದು ಬಹಳಷ್ಟು ಇರ್ತಕ್ಕಂಥದ್ದಾಗಿದೆ. ಮತ್ತು ಈ ನಕ್ಷತ್ರದಲ್ಲಿ ಬಂದು ಬಹಳ ಹೆಣ್ಣು ಮಕ್ಕಳಿಗೆ ಮಚ್ಚೆಗಳಿರ್ತಕ್ಕಂಥದ್ದು ಯೋಗ ತರತಕ್ಕಂಥದ್ದಾಗುತ್ತೆ. ಅದು ಬಹಳ ಗಂಡನಿಗೆ ಲಾಭದಾಯಕವಾಗಿ ಯೋಗಶೀಲವಾಗಿರ್ತಕ್ಕಂಥದ್ದಾಗಿರುತ್ತೆ. ಆ ಕಾರಣದಿಂದ ಅದೃಷ್ಟನೂ ಬರ್ತಕ್ಕಂಥದ್ದಿರುತ್ತೆ. ಮತ್ತು ಇವರಿಗೆ ಬರಬೇಕು ಅಂತ ಹೇಳಿದ್ರೆ ಬಹಳಷ್ಟು ಕೂಡ ಏನೇ ಒಂದು ಕೆಲಸ ಕಾರ್ಯ ಮಾಡಬೇಕಂದ್ರೂ ಕೂಡ ಎಲ್ಲ ರೀತಿಯಲ್ಲೂ ಬದಲಾವಣೆ, ಎಲ್ಲ ರೀತಿಯಲ್ಲೂ ಯೋಗ ಅಂತಕ್ಕಂಥದ್ದಾಗಿರ್ತಾರೆ. ವಿದ್ಯಾಭ್ಯಾಸದಲ್ಲಿ ಬಹಳ ಪಾರಂಗತ ಆಗಿರ್ತಾರೆ. ಮತ್ತು ವಿದೇಶದಲ್ಲೆಲ್ಲ ಕೆಲಸಗಳನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಮತ್ತು ಇವರದೇ ಆಗಿರ್ತಕ್ಕಂಥ ಓನ್ ಮೈಂಡೆಡ್ಡು, ಮತ್ತು ಬಹಳ ಸೂಕ್ಷ್ಮ ಸ್ವಭಾವದವರು. ಬಹಳಷ್ಟು ಇವ್ರು ಏನೇ ಮಾಡೋದು ಕೂಡ ಬಹಳ ಚತುರವಾಗಿ ಕೆಲಸಗಳನ್ನು ಮಾಡ್ತಕ್ಕಂಥದ್ದು. ಮತ್ತು ಬಹಳಷ್ಟು ಕೂಡ ಜ್ಞಾನ ಮತ್ತು ಎಲ್ಲ ತಿಳುವಳಿಕೆ ಉಳ್ತಕ್ಕಂಥದ್ದು. ಎಲ್ಲ ರೀತಿಯಲ್ಲೂ ಇವರು ವಿಚಾರಗಳು ತಿಳ್ಕೊಳ್ಳೋದು ಜಾಸ್ತಿ ಈ ನಕ್ಷತ್ರದವರು. ಮತ್ತು ಇವರಿಗೆ ನೋಡಿ ಬಹಳಷ್ಟು ಈ ನಕ್ಷತ್ರದವರು ಅದೇ ಶ್ರೀಮಂತಿಕೆ ಅನ್ನೋದು ಒದಗಿ ಬರ್ತಕ್ಕಂಥ ಯೋಗಶೀಲರಾಗಿರ್ತಕ್ಕಂಥದ್ದಾಗಿರ್ತಾರೆ. ಮತ್ತು ಇವರಲ್ಲಿ ಚಾತುರತೆ ಜಾಸ್ತಿ ಇರುತ್ತೆ. ಮತ್ತು ಈ ನಕ್ಷತ್ರದವರು ತುಂಬಾನೇ ಬೆಳೆಯುವಂತಹ ವ್ಯಕ್ತಿಗಳಂತಕ್ಕಂಥದ್ದು ಬಹಳ ಮುಂದಾಗಿರ್ತಕ್ಕಂಥದ್ದಾಗಿರ್ತಾರೆ. ಮತ್ತು ತುಂಬ ವಿಶೇಷ ವ್ಯಕ್ತಿಗಳು ಬಹಳ ಅಂದರೆ ಅಭಿವೃದ್ಧಿ ಆಗುವಂಥದ್ದು ಬಹಳ ಈ ನಕ್ಷತ್ರದವರಾಗಿರ್ತಾರೆ. ಮತ್ತು ಎಲ್ಲ ವಿಧದಲ್ಲೂ ಕೂಡ ಹೆಚ್ಚಿನವಾದ ಲಾಭ ಗಳಿಸ್ತಕ್ಕಂಥದ್ದು ಈ ನಕ್ಷತ್ರದವರು ನಾವು ಹೇಳ್ಬೋದು. ಯಾಕಂದರೆ ಈ ನಕ್ಷತ್ರದವರಿಗೆ ಬಂದು
ಸಾಧಿಸ್ತಕ್ಕಂತಹ ಕೆಲಸಗಳು ಬಹಳ ಸಾಧನೆಗೈತಕ್ಕಂತಹ ವ್ಯಕ್ತಿತ್ವಗಳಾಗಿರ್ತಕ್ಕಂಥದ್ದು, ಹೊರದೇಶಗಳಿಗೆ ಹೋಗ್ತಕ್ಕಂಥದ್ದು, ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡ್ತಕ್ಕಂಥದ್ದು, ದೊಡ್ಡ ದೊಡ್ಡ ಅಧಿಕಾರಿಗಳನ್ನು ಮಾಡ್ತಕ್ಕಂಥ ಕೆಲಸಗಳನ್ನು ಆಗ್ತಕ್ಕಂಥದ್ದು, ಒಂದು ದಕ್ಷ ಅಧಿಕಾರದಲ್ಲಿ ನೋಡಬಹುದು, ಕೆಲವೊಂದು ನೇವಿ ಆರ್ಮಿಗಳಲ್ಲಿ ನೋಡಬಹುದು, ಮತ್ತು ಕೆಲವೊಂದು ಏನಾಗುತ್ತೆ ದೊಡ್ಡ ದೊಡ್ಡ ವ್ಯಕ್ತಿತ್ವದ ಕೆಲಸ ಕಾರ್ಯದಲ್ಲಿ ನಾವು ಕಾಣಬಹುದು. ಮತ್ತು ಇವ್ರಿಗೆ ಏನಾಗ್ಬರ್ತದೆ ಅಂದರೆ ಮೇಯ್ನಾಗಿ ಬಂದು ಪೊಲಿಟಿಷಿಯನ್ ಅಂದರೆ ರಾಜಕೀಯ ವ್ಯಕ್ತಿಯಲ್ಲಿ ಗಣ್ಯ ವ್ಯಕ್ತಿಗಳನ್ನು ಕಾಣತಕ್ಕಂಥದ್ದಾಗುತ್ತೆ. ಮತ್ತು ಭೂ ವಿಷಯ ತುಂಬ ಆಗ್ಬರ್ತದೆ. ಭೂ ಅಂದರೆ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥದ್ದು ಆಗಿರ್ಬೋದು. ಇದರಲ್ಲಿ ಜಾಸ್ತಿ ಹಣ ಸಂಪಾದನೆ ಮಾಡ್ತಕ್ಕಂಥದ್ದು ಈ ನಕ್ಷತ್ರದವರೇ ನಾವು ಕಾಣ್ಬೋದು. ಅದರಲ್ಲೂ ಕೂಡ ಕೆಲವೊಂದು ಎಲ್ಲ ವಿಶೇಷದಲ್ಲಿ ಇವರು ಕಾಣ್ತಕ್ಕಂಥ ಯೋಗಶೀಲರಾಗ್ತಕ್ಕಂಥ ನಾವು ಹೇಳ್ಬೋದು. ಯಾಕಂದರೆ ತುಂಬಾ ಅದೃಷ್ಟದಂತಲೇ ಈ ನಕ್ಷತ್ರದವರು ಹೇಳ್ಬೋದು. ಅಷ್ಟು ಒಂದು ಬಲವಾಗಿರ್ತಕ್ಕಂಥ ನಕ್ಷತ್ರ ಈ ನಕ್ಷತ್ರದವರಾಗಿರ್ತಕ್ಕಂಥದ್ದು ಕಾಣ್ತಕ್ಕಂಥದ್ದಾಗುತ್ತೆ. ಹಾಗೆ ಇವ್ರಿಗೇನಾಗುತ್ತೆ, ನೀಚವಾಗಿರ್ತಕ್ಕಂತಹ ಗ್ರಹಗಳಿಂದ ಕೆಲವೊಂದು ಏನಾಗುತ್ತೆ, ದೃಷ್ಟಿಗಳಿಂದ ಬಹಳಷ್ಟು ಕೂಡ ಇವರ ಆರೋಗ್ಯದಲ್ಲಿ, ಹಣಕಾಸಿನಲ್ಲಿ, ವ್ಯವಹಾರದಲ್ಲಿ ಸ್ವಲ್ಪ ಪದೇ ಪದೇ ತೊಂದರೆಗಳನ್ನು ಕಾಣಿಸ್ತಕ್ಕಂಥದ್ದಾಗುತ್ತೆ. ಆದ ಕಾರಣಕ್ಕೋಸ್ಕರ ಇವ್ರು ಏನು ಮಾಡಬೇಕಂತ ಹೇಳಿದ್ರೆ, ಒಂದು ಕೆಂಪು ಸಹ ದೇವಿಯ ಬೇರನ್ನು ತಂದು ಘೋರ ಅಂಜನದಲ್ಲಿ ಅದನ್ನು ಅದ್ದಿ ತೇದು ನಿತ್ಯವೂ ಕೂಡ ಧರಿಸ್ಕೊಳ್ಳೋದ್ರಿಂದ, ಹಾಗೆ ಒಂದು ಹೆಣ್ಣ ದೇವರನ್ನು ಆರಾಧನೆ ಮಾಡೋದ್ರಿಂದ, ಅಂದರೆ ದುರ್ಗೆಯನ್ನು ಆರಾಧನೆ ಮಾಡೋದ್ರಿಂದ ಅತಿ ಹೆಚ್ಚಾಗಿ ಇವರಿಗೆ ಮಾಡ್ತಕ್ಕಂಥ ಪ್ರಯತ್ನಗಳಲ್ಲಿ ಜಯ ಕಾಣತಕ್ಕಂಥದ್ದಾಗುತ್ತೆ. ಇನ್ನೂ ಹೆಚ್ಚೆಚ್ಚು ಬೆಳವಣಿಗೆ ಆಗಲಿಕ್ಕೆ ಭಾಳಷ್ಟು ಸಮೃದ್ಧಿದಾಯಕವಾದ ಯೋಗಗಳು ಇವ್ರದ್ದಾಗುತ್ತೆ. ಹಾಗೆ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿದ್ದರೂ ಕೂಡ ನಮ್ಮ ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಂತಹ ಭಗವತಿ ಭದ್ರಕಾಳಿ ಅಮ್ಮನವರ ತಾಂತ್ರಿಕ ವಿಧಿವಿಧಾನದಿಂದ ಪರಿಹಾರ ಮಾರ್ಗವಿದೆ, ಚಿಂತಿಸಬೇಡಿ. ನಮಸ್ಕಾರ. ಪ್ರತ್ಯಂಗಿರ ಹೋಮ ಭಗವತಿ ತಾಯಿಯ ಸೇವೆಗಾಗಿ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಕ್ಕೆ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಲು ಈ ಕೆಳಕಂಡ ವಿಳಾಸದಲ್ಲಿ ಸಂಪರ್ಕಿಸಬಹುದು. ಹಾಗೆ ಪ್ರತಿ ತಿಂಗಳ ಹುಣ್ಣಿಮೆಯಂದು ಮೈಸೂರಿನಲ್ಲಿ ಗುರೂಜಿಯವರಿಂದ 2 ದಿನಗಳ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ. ಈ ಪೂಜೆಯಲ್ಲಿ ಪಾಲ್ಗೊಂಡು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ. ಈ ಕೆಳಕಂಡ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ.